Hi, hello friends. Welcome to ಯಜಮಾನ್ಸ್ ಫುಡ್ ಆ್ಯಂಡ್ ಟ್ರಾವೆಲ್ ಡೆಸ್ಟಿನೇಷನ್. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಒಂದು ವಿಶೇಷವಾದಂಥ ಟಿಫನ್ ಐಟಮ್. ಅದು ವೆಜಿಟೇಬಲ್ ಉಪ್ಮಾ. ಏನಿದರಲ್ಲಿ ವಿಶೇಷತೆ ಇದೆಯಾ ಅಂತೀರಾ ಸ್ನೇಹಿತರೆ? ವೆಜಿಟೇಬಲ್ ಉಪ್ಪಿಟ್ಟು. ಹೌದು ಸ್ನೇಹಿತರೆ, ಇದನ್ನು ತಿಳ್ಕೊಬೇಕಾದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ನೋಡಬೇಕಾಗುತ್ತದೆ. ಬನ್ನಿ ಸ್ನೇಹಿತರೆ, ಈಗ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡ್ಕೊಳ್ಳೋಣ. ಜೀರಿಗೆ ಮತ್ತು ಸಾಸಿವೆ, ಶೇಂಗಾ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕ್ಯಾರೆಟು ಸಣ್ಣಗೆ ಕತ್ತರಿಸ್ಕೊಂಡು ಇಟ್ಕೊಂಡಿದ್ದಂಥದ್ದು, 4ರಿಂದ 5 ಬೀನ್ಸು, ಅವರೆಕಾಳು, 2 ದೊಡ್ಡ ಗಾತ್ರದ ಟೊಮ್ಯಾಟೊ, 1/4 ಚಮಚೆ ಅರಿಶಿಣದ ಪುಡಿ ಮತ್ತು 1 ಚಮಚೆ ಉಪ್ಪು, ಉಪ್ಪಿಟ್ಟು ರವೆ, ಕೊತ್ತಂಬರಿ ತೊಳ್ಕೊಂಡು ಸಣ್ಣದಾಗಿ ಕತ್ತರಿಸ್ಕೊಂಡು ಇಟ್ಕೊಂಡಿರೋದು, 1 ಚಮಚೆ ಸಕ್ಕರೆ, ಒಗ್ಗರಣೆಗೆ ಎಣ್ಣೆ. ಈಗ ಶುರು ಮಾಡ್ಕೊಳ್ಳೋಣ. ಮೊದಲಿಗೆ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಟ್ಟುಕೊಳ್ಳೋಣ. ಈಗ ಇದರಲ್ಲಿ 3 ಚಮಚೆ ಎಣ್ಣೆಯನ್ನು ಹಾಕಿಕೊಳ್ಳೋಣ. ನಂತರ ಇದರಲ್ಲಿ ಜೀರಿಗೆ ಮತ್ತು ಸಾಸಿವೆ ಇದನ್ನು ಹಾಕಿಕೊಳ್ಳೋಣ. ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂತ ಸದ್ದು ಕೇಳಿದ ತಕ್ಷಣವೇ ನಾವು ಇದರಲ್ಲಿ ಶೇಂಗಾ ಬೀಜಗಳನ್ನು ಹಾಕಿಕೊಳ್ಳೋಣ. ಒಂದು ನಿಮಿಷ ಇದನ್ನು ಕೈ ಆಡಿಸೋಣ. ಶೇಂಗಾ ಬೀಜ ಒಂದು ಸ್ವಲ್ಪ ಕೆಂಪಗೆ ಆಗಬೇಕು, ಅಲ್ಲಿವರೆಗೂ ಕೈ ಆಡಿಸಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಶೇಂಗಾ ಬೀಜ ಕೆಂಪಗಾಗಿದೆ. ಈಗ ನೆಕ್ಸ್ಟ್ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇವೆರಡು ಜೊತೆಯಲ್ಲೇ ನಾವು ಒಗ್ಗರಣೆಗೆ ಹಾಕೋಬೇಕು. ಇದನ್ನು ಚೆನ್ನಾಗಿ ಕೈ ಆಡಬೇಕಾಗುತ್ತೆ. ಈಗ ಶೇಂಗಾ ಈಗಾಗಲೇ ಕೆಂಪಗಾಗಿದೆ. ಇದರ ಜೊತೆಗೆ ಈಗ ಒಗ್ಗರಣೆ ಬೇಳೆ ಅಂದರೆ ಇದು ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಅರ್ಧ ಕೆಂಪಾಗಬೇಕು, ಅಲ್ಲಿಯವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ತದನಂತರ ಇದರಲ್ಲಿ ಹಸಿಮೆಣಸಿನಕಾಯಿ ಇದನ್ನು ಬೆರೆಸಬೇಕು, ಚೆನ್ನಾಗಿ ಕೈ ಆಡಬೇಕು. ಒಂದು 15ರಿಂದ 20 ಸೆಕೆಂಡ್ ಕೈ ಆಡಿ ನಂತರ ಒಂದು 15-20 ಸೆಕೆಂಡು ಹಾಗೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಮಾಡುವಂಥ ಉಪ್ಪಿಟ್ಟು ಟೇಸ್ಟ್ ಏನಿದೆಯಲ್ಲ, ಈ ತರಕಾರಿಗಳು ಈ ಒಗ್ಗರಣೆ ಕಾಳುಗಳನ್ನು ಈ ಥರ ಹುರ್ಕೊಳ್ಳೋದ್ರಲ್ಲೇ ನಿಮ್ಮ ಕೈ ಚಳಕ ಇದೆ ಸ್ನೇಹಿತರೆ. ಕುಕ್ಕಿಂಗ್ ಈಸ್ ಆನ್ ಆರ್ಟ್ ಅಂತ ಹೇಳ್ತಾರೆ ಅಲ್ವಾ? ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಪಕ್ಕದ ಸ್ಟೌವಲ್ಲಿ ನಾವು ನೀರನ್ನು ಕುದೀಲಿಕ್ಕೆ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಬಟ್ಲು ರವೆಗೆ 3 ಬಟ್ಲು ನೀರನ್ನು ತಗೊಂಡಿದ್ದೇನೆ. ಇದು ಕುದಿಯೋದಕ್ಕೆ ಇಡೋಣ. ಈಗ ನೆಕ್ಸ್ಟು ನಾವು ಇದರಲ್ಲಿ
ಈರುಳ್ಳಿಯನ್ನು ಬೆರೆಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕ ಸೈಜಾಗಿ ನಾವು ಕಟ್ ಮಾಡ್ಕೊಂಡಿದ್ದೇವೆ. ಈರುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದಾದ ತಕ್ಷಣವೇ ನೆಕ್ಸ್ಟ್ ನಾವು ಬೀನ್ಸ್, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಬೀನ್ಸನ್ನು ಈರುಳ್ಳಿ ಜೊತೆಯಲ್ಲಿ ಬೆರೆಸ್ಕೊಂಡು ಹುರಿಯಬೇಕಾಗುತ್ತೆ. ತೆರಿಯಾಗಿ ಇರಬೇಕಾಗುತ್ತೆ ಸ್ನೇಹಿತರೆ. ನಾವೇನು ಹುರಿತಾ ಇದ್ದೀವಲ್ಲ ಇವೆಲ್ಲವೂ ತೆರಿಯಾಗೇ ಇರಬೇಕಾಗುತ್ತೆ. ನಾವು ಹಾಗೆ ಬೇಯೋದಕ್ಕೆ ಬಿಡಬಾರ್ದು, ಕೈ ಆಡ್ತಾನೇ ಇರಬೇಕು ಸ್ನೇಹಿತರೆ. ಈ ಕೈ ಆಡುವ ಚಳಕ ಇದೆಯಲ್ಲ ಸ್ನೇಹಿತರೆ, ಇದು ಎಲ್ಲರಿಗೂ ಬರೋಲ್ಲ. ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ ಇದನ್ನು ನಾವು. ಈಗ ಇದರಲ್ಲಿ ಕ್ಯಾರೆಟನ್ನು ಬೆರೆಸ್ಕೊಳ್ಳೋಣ ಮತ್ತು ಅವರೆಕಾಳನ್ನು ಸಹ ನಾವು ಇದರಲ್ಲಿ ಜೊತೆಗೆ ಬೆರೆಸ್ಕೊಳ್ಳೋಣ. ಈಗ 1 ರಿಂದ 2 ನಿಮಿಷ ಚೆನ್ನಾಗಿ ನಾವು ಈ ತರಕಾರಿಗಳನ್ನು ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ತರಕಾರಿ ಉಪ್ಪಿಟ್ಟೇನಿದೆಯಲ್ಲ, ಮಕ್ಕಳು ಮಾತ್ರ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಯಾರು ಉಪ್ಪಿಟ್ಟು ಅಂದರೆ ಇಷ್ಟಪಡೋಲ್ಲ ಅಥವಾ 1 ಕಿಲೋಮೀಟ್ರ್ ದೂರ ಓಡೋಗ್ತಾರೆ, ಅವರು ಸಹ ಇನ್ನೊಂದು ಸಲ ನಿಮ್ಮನ್ನು ಬೇಡಿ ಮಾಡಿಸ್ಕೊಂಡು ತಿನ್ಕೊತಾರೆ ಸ್ನೇಹಿತರೆ. ಈ ಥರ ಉಪ್ಪಿಟ್ಟನ್ನು ಮಾಡಿದರೆ ನೋಡಿ ಸ್ನೇಹಿತರೆ, ಈ ಥರ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈಗ ತೆರಿಯಾಗಿ ಹುರ್ಕೊಂಡಿದ್ದೀವಿ ತರಕಾರಿಗಳೆಲ್ಲವುದನ್ನು. ಸ್ನೇಹಿತರೆ, ನನ್ನ ಈ ಚಾನಲ್ ಯಜಮಾನ್ಸ್ ಫುಡ್ ಆ್ಯಂಡ್ ಟ್ರಾವೆಲ್ ಡೆಸ್ಟಿನೇಷನ್, ನೀವು ಎಲ್ಲ ತರಹದ ವಿಡಿಯೋಗಳನ್ನು ನೋಡಬೇಕಾದ್ರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಬೇಕು ಮತ್ತು ಇದನ್ನು ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಶೇರ್ ಮಾಡಿ ಮತ್ತು ಕಮೆಂಟ್ಗಳನ್ನು ಮಾಡಿ ಸ್ನೇಹಿತರೆ. ಈಗ ನೀರು ಕುದೀತಾ ಇದೆಯಲ್ಲ, ಒಂದು ಸತಿ ನೋಡ್ಕೊಳ್ಳಿ. ಈಗ ತರಕಾರಿಗಳೆಲ್ಲ ತುಂಬ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಈ ಹುರ್ಕೊಳ್ಳೋ ಉದ್ದೇಶ ಏನು ಅಂತಂದರೆ, ನೀವು ಉಪ್ಪಿಟ್ಟೆಲ್ಲ ರೆಡಿ ಆದಮೇಲೆ ಪ್ರತಿಯೊಂದು ತುತ್ತು ಬಾಯಲ್ಲಿ ಇಟ್ಕೊತೀರಲ್ಲ, ಆವಾಗ ಆ ಕ್ರಂಚಿನೆಸ್ ಫೀಲ್ ಆಗುತ್ತೆ ಸ್ನೇಹಿತರೆ. ಈಗ ನೆಕ್ಸ್ಟ್ ನಾವು ಇದರಲ್ಲಿ ಟೊಮೆಟೊ ಹಾಕೋಬೇಕು ಸ್ನೇಹಿತರೆ. ನೆನಪಿರಲಿ, ಈ ತರಕಾರಿಗಳೆಲ್ಲವೂ ಚೆನ್ನಾಗಿ ಹುರ್ಕೊಂಡು ಆದ ನಂತರ ಮಾತ್ರ ನೀವು ಟೊಮೆಟೊ ಹಣ್ಣನ್ನು ಇದರಲ್ಲಿ ಬೆರೆಸ್ಕೋಬೇಕಾಗುತ್ತೆ. ಟೊಮೆಟೊ ಹಣ್ಣು ಬೆರೆಸ್ಕೊಂಡ ತಕ್ಷಣ ನೀವು ಅದರಲ್ಲಿ ಅರಿಶಿಣ ಮತ್ತು ಉಪ್ಪನ್ನು ಸಹ ಬೆರೆಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗ ನೀವು ಇದನ್ನು ಎಲ್ಲದನ್ನು ಜೊತೆಯಲ್ಲೇ ನೀವು ಚೆನ್ನಾಗಿ ಕೈಯಾಡಬೇಕು, ಹುರ್ಕೋಬೇಕು. ಟೊಮೆಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗ ನೋಡಿದರೆ ಸ್ನೇಹಿತರೆ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ರೆಡ್ಡು, ಆರೆಂಜು, ಗ್ರೀನು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಈಗ ನೀವು ಉಪ್ಪಿಟ್ಟು ಮಾಡಿದ ಮೇಲೂ ಅಷ್ಟೇ ಕಲರ್ಫುಲ್ಲಾಗಿ ಉಪ್ಪಿಟ್ಟು ಕಾಣುತ್ತೆ, ಅಷ್ಟೇ ಟೇಸ್ಟ್ಫುಲ್ಲಾಗಿ ಆ ಉಪ್ಪಿಟ್ಟು ಇರುತ್ತೆ ಸ್ನೇಹಿತರೆ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಸ್ನೇಹಿತರೆ. ಈಗ ಇದರಲ್ಲಿ ನಾವು ಉಪ್ಪಿಟ್ಟು ರವೆಯನ್ನು ಬೆರೆಸ್ಕೊಂಡು ಹುರ್ಕೋಬೇಕು. ಇದರ ಜೊತೆಗೆ ನಾವು ಸಕ್ಕರೆಯನ್ನು ಸಹ ಇದರಲ್ಲೇ ಬೆರೆಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗ 1 ನಿಮಿಷ ಉಪ್ಪಿಟ್ಟು ರವೆನ ಹುರ್ಕೊಂಡು ನಂತರ ಸಕ್ಕರೆಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಉಪ್ಪಿಟ್ಟು ರವೆ ಮತ್ತು ಸಕ್ಕರೆ ಇವೆರಡೂ ಹಾಕ್ಕೊಂಡ ಮೇಲೆ 1 ನಿಮಿಷ ನಾವು ಈ ಹಾಗೆ ಹೈ ಫ್ಲೇಮಲ್ಲೇ ನಾವು ಉಪ್ಪಿಟ್ಟು ರವೆಯನ್ನು ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇದರಲ್ಲಿ ವಿಶೇಷತೆ ಇರೋದು ಇಲ್ಲೇ. ನಾವು ತರಕಾರಿಗಳನ್ನೆಲ್ಲ ಬೇಯಿಸ್ಕೊಂಡು ನಂತರ ಇದರಲ್ಲೇ ಉಪ್ಪಿಟ್ಟು ರವೆ ಮತ್ತು ಸಕ್ಕರೆ ಹಾಕ್ಕೊಂಡು ಜೊತೆಗೆ ಹುರ್ಕೊಳ್ತಾ ಇದ್ದೀವಿ. ಈಗ ಇದು ಚೆನ್ನಾಗಿ ಹುರ್ಕೊಂಡು ಆಗ್ತಾ ಇದೆ ಸ್ನೇಹಿತರೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಕುದೀತಾ ಇರುವ ನೀರನ್ನು ತಗೊಂಡು ನಾವು ಈ ಉಪ್ಪಿಟ್ಟು ರವೆಯಲ್ಲಿ ಬೆರೆಸ್ಕೋಬೇಕು ಸ್ನೇಹಿತರೆ. ತುಂಬ ಹುಷಾರಾಗಿರಬೇಕಾಗುತ್ತೆ, ಯಾಕಂದರೆ ತಳ ಆಲ್ರೆಡಿ ತುಂಬ ಬಿಸಿ ಇರುತ್ತೆ.
ಇಲ್ಲಿ ಕುದೀತಾ ಇರೋ ನೀರು ಸಹ ತುಂಬ ಬಿಸಿ ಇರುತ್ತೆ. ನೀವು ತುಂಬ ಹುಷಾರಾಗಿ ನೀರನ್ನು ಇದರಲ್ಲಿ ಬೆರೆಸಬೇಕಾಗುತ್ತೆ, ಇಲ್ಲ ಅಂತಂದರೆ ಕೈ ಕೊಳುವ ಸಾಧ್ಯತೆಗಳಿರುತ್ತೆ. ಸ್ನೇಹಿತರೆ, ನನ್ನ ಚಾನಲ್ನ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಅಡುಗೆ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀರನ್ನು ಹಾಕಿದ ತಕ್ಷಣ ನಾವು ಈ ಥರ ಕೈ ಆಡ್ತಾನೆ ಇರಬೇಕಾಗುತ್ತೆ, ಹಾಗೆ ಬಿಡಬಾರ್ದು. ಹಾಗೆ ಬಿಟ್ಟರೆ ಉಪ್ಪಿಟ್ಟು ರವೆ ಎಲ್ಲ ಗಂಟು ಆಗಿಬಿಡುತ್ತೆ. ಸೊ ಈ ಥರ ಚೆನ್ನಾಗಿ ಕಲಕ್ತಾ ಇರಬೇಕಾಗುತ್ತೆ. ಈಗ ಉಪ್ಪಿಟ್ಟು ನೋಡಿ ಸ್ನೇಹಿತರೆ, ಆಲ್ರೆಡಿ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇನ್ನೇನು 1 ನಿಮಿಷ ಈ ಬೆಂಕಿಯಲ್ಲೇ ಇರಬೇಕಾಗುತ್ತೆ. ಈ ಸಮಯದಲ್ಲಿ ನೀವು ಸ್ಟವನ್ನು ಆಫ್ ಮಾಡ್ಕೋಬಹುದು ಸ್ನೇಹಿತರೆ. ಈಗ ಆಲ್ಮೋಸ್ಟ್ ಉಪ್ಪಿಟ್ಟು ರೆಡಿ ಆಗಿದೆ. ಈಗ ನಾವು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ಕೊತ್ತಂಬರಿ ಸೊಪ್ಪು ತುಂಬ ಘಮವಾದಂಥ ಪರಿಮಳವನ್ನು ನಮಗೆ ತಿನ್ನುವಾಗ ಕೊಡುತ್ತೆ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪು ಯಾವತ್ತೇ ಆಗಲಿ ಸ್ನೇಹಿತರೆ, ಕಡೇ ಕ್ಷಣದಲ್ಲೇ ನಾವು ಅದರ ಮೇಲೆ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ನಮ್ಮ ಉಪ್ಪಿಟ್ಟು ರೆಡಿಯಾಗಿ ಪ್ಲೇಟಿಗೆ ಸರ್ವಿಂಗ್ ತೊಗೊಂಡಿದ್ದೀವಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡ್ತಾ ಇದ್ದೀರಲ್ವಾ. ಇದರ ಜೊತೆಗೆ ನೀವು ಒಂದು ಹೋಳು ಉಪ್ಪಿನಕಾಯಿ ಮತ್ತು ನಿಮ್ಮಲ್ಲಿ ಯಾವುದೇ ಥರದ ಚಟ್ನಿ ಪುಡಿ ಇದ್ರೂ ಅದನ್ನು ಸರ್ವಿಂಗ್ ಆಗಿ ನೀವು ತೊಗೋಬೋದು ಸ್ನೇಹಿತರೆ. ಈ ತರಕಾರಿ ಉಪ್ಪಿಟ್ಟನ್ನು ನೀವೆಲ್ಲರೂ ಮನೆಯಲ್ಲಿ ಮಾಡಿಕೊಳ್ಳಿ ಮತ್ತು ತಿನ್ಕೊಳ್ಳಿ ಸ್ನೇಹಿತರೆ. ಈ ಉಪ್ಪಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please do subscribe to YAJAMAN'S Food and Travel Destination. Please do subscribe, like, share and comment. Thank you once again.